ಮಗು ಬೇಡ ಅಂತ ಎರಡನೇ ಪತ್ನಿಯ ಕೊಲೆಗೆ ಯತ್ನ, ದುಪ್ಪಟ್ಟ ಬಿಗಿದು ಕೊಲೆ ಮಾಡಲು ಹೋದವನಿಗೆ ಬಿಗ್ ಶಾಕ್. ಮಗು ಬೇಡ ಎಂಬ 8 ತಿಂಗಳ ತುಂಬು ಗರ್ಭಿಣಿಗೆ ಪತಿಯೇ ಕುತ್ತಿಗೆಗೆ ಬಿಗಿದು ಕೊಲೆಗೆ ಯತ್ನಿಸಿದ ಘಟನೆ ಬೆಂಗಳೂರಿನಲ್ಲಿ ನಡೆದು ಹೋಗಿದೆ ಕಣ್ರಿ. ಬೈ ಇಂಥದೊಂದು ಘಟನೆ ನಡೆದಿರುವುದು ಬೆಂಗಳೂರು ಹೊರವಲಯದಲ್ಲಿ. ಹೌದು, ಇಲ್ಲಿನ ಹೆಸರುಘಟ್ಟ ರಸ್ತೆಯ ಚಿಕ್ಕಬಾಣವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗಂಡನೇ ಹೆಂಡತಿಗೆ ಕೊಲೆಗೆ ಯತ್ನಿಸಿದ್ದ 35 ವರ್ಷದ ಹಸೀನಾ ಗಾಯಗೊಂಡ ಮಹಿಳೆ ಕಣ್ರಿ. 40 ವರ್ಷದ ಆರೋಪಿ ಪತಿ ಮೊಹಮ್ಮದ್ ಫೀರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. 15 ವರ್ಷಗಳಿಂದ ಪರಿಚಯವಿದ್ದ ಹಸೀನಾ 2 ವರ್ಷದ ಹಿಂದೆ ಈಕೆಯೊಂದಿಗೆ ಎರಡನೇ ವಿವಾಹ. ಮೊಹಮ್ಮದ್ ಫೀರ್ ಮತ್ತು ಹಸೀನಾ ಸುಮಾರು 15 ವರ್ಷಗಳಿಂದ ಪರಸ್ಪರ ಪರಿಚಯ ಹೊಂದಿದ್ರು. 2 ವರ್ಷಗಳ ಹಿಂದಷ್ಟೇ ಇಬ್ಬರ ವಿವಾಹವಾಗಿತ್ತು ನೋಡಿ. ಆದ್ರೆ ಫೀರ್ಗೆ ಮೊದಲೇ ಮದುವೆ ಆಗಿತ್ತು. ಅದಲ್ಲದೆ ಮಗು ಬೇಡ ಎಂಬ ಕಾರಣಕ್ಕೆ ಈ ಹಿಂದೆ 2 ಬಾರಿ ಬಲವಂತದ ಗರ್ಭಪಾತ ಮಾಡಿಸಿದ್ದನಂತೆ. ಇದೀಗ 3ನೇ ಬಾರಿ ಹಸೀನಾ ಗರ್ಭ ಧರಿಸಿದ್ದರಿಂದ ಆಕೆಯ ಮೇಲೆ ಪದೇ ಪದೇ ದೈಹಿಕ ಹಲ್ಲೆ ನಡೆಸುತ್ತಿದ್ದ ಎನ್ನಲಾಗ್ತಾ ಇದೆ. ಹಸೀನಾ ಕೊಲೆಗೆ ಹೊಂಚು ಹಾಕಿದ ಪಾಪಿಗಂಡ, ದುಪ್ಪಟ್ಟದಿಂದ ಕುತ್ತಿಗೆ ಬಿಗಿದು ಕೊಲೆಗೆ ಯತ್ನ. ನಿನ್ನೆ ಮಧ್ಯಾಹ್ನ ಹಸೀನಾ ಮಲಗೋದನ್ನೇ ಹೊಂಚು ಹಾಕಿ ಕಾಯುತ್ತಿದ್ದ ಕಣ್ರಿ. ಈಕೆ ನಿದ್ದೆಗೆ ಜಾರುವಾಗ್ಲೇ ಪಾಪಿಗಂಡ ಕುತ್ತಿಗೆಗೆ ದುಪ್ಪಟ್ಟ ಬಿಗಿದು ಕೊಲ್ಲಲು ಪ್ರಯತ್ನ ಪಟ್ಟಿದ್ದ. ಆಕೆ ಹೇಳಿ ಕೇಳಿ 8 ತಿಂಗಳ ತುಂಬು ಗರ್ಭಿಣಿ. ಹೀಗಾಗಿ ತಕ್ಷಣಕ್ಕೆ ಪ್ರಜ್ಞೆ ತಪ್ಪಿದ್ದಾಳೆ. ಆಕೆ ಸತ್ತಿರ್ಬೇಕೆಂದು ಭಾವಿಸಿ ಅಲ್ಲಿಂದ ಆರೋಪಿ ಪರಾರಿಯಾಗಿದ್ದ. ಆದ್ರೆ ತಾನೊಂದು ಬಗೆದ್ರೆ ದೈವವೊಂದು ಬಗೆಯುತ್ತದೆ ಎನ್ನುವಂತೆ ಗಂಡ ಸಾಯಿಸಲು ಪ್ರಯತ್ನ ಪಟ್ಟಿದ್ರು ಮೇಲೊಬ್ಬ ಉಳಿಸೋಕೆ ಇದ್ದೇ ಇರ್ತಾನೆ ನೋಡಿ. 3-4 ಗಂಟೆಗಳ ನಂತರ ಅಚ್ಚರಿ ರೀತಿಯಲ್ಲಿ ಹಸೀನಾ ಎಚ್ಚರಾಗಿದ್ಲು. ಗಂಡನ ಬಗ್ಗೆ ಕುಟುಂಬಸ್ಥರಿಗೆ ವಿಷಯ ತಿಳಿಸಿದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ತಕ್ಷಣ ಹಸೀನಾಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿದೆ. ಹಸೀನಾ ಮತ್ತು ಹೊಟ್ಟೆಯಲ್ಲಿರುವ ಮಗು ಸುರಕ್ಷಿತವಾಗಿದೆ. ಆದ್ರೆ ಹಸೀನಾ ಮನೆಯವರು ಪತಿ ಮೊಹಮ್ಮದ್ ವಿರುದ್ಧ ಚಿಕ್ಕಬಾಣವರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಸದ್ಯ ಆರೋಪಿಯನ್ನ ಬಂಧಿಸಿ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ ನೋಡಿ. ನಿಜಕ್ಕೂ ಈ ಸಮಾಜದಲ್ಲಿ ಎಂತವರೆಲ್ಲ ಇರ್ತಾರಲ್ಲ. ತುಂಬು ಗರ್ಭಿಣಿ ಅಂತಾನು ನೋಡದೆ ತಾಯಿ ಮತ್ತು ಮಗುವಿನ ಜೀವ ತೆಗೆಯಲು ಹೋಗಿದ್ದ ಕಣ್ರಿ. ಈ ಪಾಪಿ ಗಂಡನಿಗೆ ಕಠಿಣಾತಿ ಕಠಿಣ ಶಿಕ್ಷೆಯಾಗಲಿ ಅನ್ನೋದು ನಮ್ಮ ಒತ್ತಾಯ ಕೂಡ. ಬಿಗ್ ಟಿವಿ ಕರ್ನಾಟಕ, ಬೆಂಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.